ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಇವತ್ತು 21/4/2026 ಮಾಗಡಿ ಪಟ್ಟಣದ ಕೆಂಪೇಗೌಡರ ಗುಂಡು ತೋಪಿನಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಈ ಒಂದು ಮರಗಳನ್ನು ಕಡಿಬಾರದು ಅಂಥೇಳಿ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಈ ಪ್ರಕೃತಿಯನ್ನು ಹಾಳು ಮಾಡೋದು ಬೇಡ, ಅಂಥ ಸಂದರ್ಭ ಒಂದು ಹಾಸ್ಪಿಟ್ಲು ಕಟ್ಟಲೇಬೇಕು ಅಂದರೆ ನಿಮ್ಮ ನಿಯಮಾನುಸಾರ ನೀವು ಮತ್ತೆ ಕೋರ್ಟಿಗೆ ಬಂದು ಅದರ ಅನುಮತಿ ಕಡಿಯಿಲ್ಲದೆ ಯಾವುದೇ ಮರಗಳನ್ನ ಕಡಿಬಾರ್ದು ಅಂತ ಹೇಳಿ ಆದೇಶವನ್ನು ಮಾಡಿದರೆ ಅದು ಸರ್ಕಾರದ ಗಮನದಲ್ಲೂ ಇದೆ, ಅರಣ್ಯ ಇಲಾಖೆಯಲ್ಲೂ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ಇದರ ಇವತ್ತಿನ ಸಂದರ್ಭ ಏನಾಗಿದೆ ಅಂದರೆ ಈ ಮರಗಳನ್ನು ಕಡಿಬೇಕು ಅಂತೇಳಿ ಬರೀ ಹಾಸ್ಪಿಟ್ಲ್ ಹೆಸರನ್ನು ಹೇಳ್ತಾ ಇದ್ದಾರೆ. ಇರೋ ಹಾಸ್ಪಿಟ್ಲು ಊರ್ಜಿತ ಆಗಿಲ್ಲ. ಅದರ ನಂತರ ಇವಾಗ ಇಲ್ಲಿ ಮತ್ತೊಂದು ಗೊಂದಲವನ್ನು ಎದುರಿಸಿದ್ದಾರೆ. ಕೃಷ್ಣಮೂರ್ತಿಯವರು ಅಂಬೇಡ್ಕರ್ ಭವನವನ್ನು ಕಟ್ಟಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಇವತ್ತು ನಮ್ಮಲ್ಲೇ ಜಗಳ ತಂದು ಇಕ್ಕುವಂಥ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಯಾತಕ್ಕೆ ಸರಿ ಇಲ್ಲ ಅಂದರೆ 18/1/2025 ನಾವು ಕೆಂಪೇಗೌಡರ ಕಂದಕದ ವಿಷಯವಾಗಿ ಚರ್ಚೆಯನ್ನು ಮಾಡಿದ್ವಿ. ಅದಾದ ನಂತರ ಅದು ಸಹ ಕೋರ್ಟಿನಲ್ಲಿದೆ. ಅದಾದ ನಂತರ ಕೆಂಪೇಗೌಡರ ಶಿಲೆಗೆ ಬಂದರು, ಶಿಲೆದೂ ಸಹ ಕೋರ್ಟ್ನಲ್ಲಿದೆ. ಅದಾದ ನಂತರ ಇವತ್ತು ಮರಗಳು ಸಹ ನಮ್ಮ ಪರವಾಗಿ ನ್ಯಾಯವನ್ನು ತಂದಿದ್ದೀವಿ. ಅಂದರೆ ಇದು ಸಾರ್ವಜನಿಕರಿಗಾಗಿ ಈ ಮರಗಳು ಉಳಿಬೇಕು, ಪ್ರಕೃತಿ ಉಳಿಬೇಕು. ಮತ್ತು ಇಲ್ಲೆಲ್ಲ ಮರಗಳಿಲ್ಲ, ಆಮ್ಲಜನಕಲ್ರಿ ಮುಂದಿನ ಪೀಳಿಗೆಗೆ ಆ ನೆರಳಿಗೂ ಒಂದು ದಾರಿ ಇಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ಆರೋಗ್ಯ ಇಲ್ಲದಿದ್ದರೂ ನಾನು ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಗಾಳಿ ಹವಾಗುಣ ಚೆನ್ನಾಗಿರಬೇಕು, ಮರಗಳು ಇರಬೇಕು ಅಂತ ಒಂದು ಹೋರಾಟ ಬಿಟ್ಟರೆ ಇಲ್ಲಿ ಯಾವ ಉದ್ದೇಶವೂ ಇಲ್ಲ. ಕೆಲವು ಸಂದರ್ಭದಲ್ಲಿ ನಮ್ಮ ಶಾಸಕರು ಹೇಳ್ತಾರೆ, ನಾನು ಅಭಿವೃದ್ಧಿ ಮಾಡ್ತೀನಿ, ಬಿಡ್ತಾ ಇಲ್ಲ ಅಂತ. ಅಭಿವೃದ್ಧಿ ಮಾಡಿ ಸ್ವಾಮಿ, ಯಾತಕ್ಕೆ ಇದೇ ಜಾಗನೇ ಬೇಕು ಅಭಿವೃದ್ಧಿಗೆ ಅಂತ ಕೇಳ್ತಾ ಇದ್ದೀರಿ? ನಾವೇನು ವಿರೋಧಿಗಳಲ್ಲ. ಹಾಸ್ಪಿಟ್ಲು ಕಟ್ಟಿ, ಇರೋವಂಥ ಹಾಸ್ಪಿಟ್ಲನ್ನ ಹೈಟೆಕ್ಕಾಗಿ ಏನು ಬೇಕಾದ್ರೂ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ನೀವು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಕಟ್ಟೋದಕ್ಕೆ ಬಿಡಲ್ಲ ಅಂತೇಳಿ 3ನೇ ಕೈಲಿ ಹೇಳಿಸ್ತಾ ಇದ್ದೀರಲ್ಲ, ನೀವು ಮಾಡ್ತಿರೋ ತಪ್ಪು ತಮಗೆ ಗೊತ್ತಿದೆಯೋ ಗೊತ್ತಿಲ್ಲ. ಮಾಧ್ಯಮದ ಮಿತ್ರರ ಮುಂದೆ ಇವತ್ತು ನಾನು ಹೇಳಬೇಕಾಗ್ತದೆ. ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಭವನ ನಶಿಸಿದೆ ಅಂಥೇಳಿ ನಾನು ಸುದ್ದಿ ಮಾಧ್ಯಮಗಳನ್ನು ಮಾಡಿದ್ದು ನಾನೇ. ಅದಾದ ನಂತರ ಆ ಒಂದು B.R. ಅಂಬೇಡ್ಕರ್ ಅವರ ಈ ಒಂದು ಭವನವನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಇದನ್ನು ಹೊಡಿಬೇಕು ಅಂತ ಈ ಮುಂದಾದ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವ ಅನುಮತಿನೂ ಪಡೆದಿಲ್ಲ. ಕಟ್ಟಿದ 17 ವರ್ಷಕ್ಕೆ ಇದನ್ನು ನೆಲಸಮ ಮಾಡ್ತಾರೆ. ಅದನ್ನು ನಾವು ಯಾವ ಕಾರಣಕ್ಕೆ ಹೊಡೆದ್ರಿ ಅಂತ ಕೇಳಿದಂಥ ಪ್ರಶ್ನೆ ಬಂದಾಗ, ಇಲ್ಲ ನಾವು ಡಾಕ್ಟರ್ ಅಂಬೇಡ್ಕರ್ ಭವನ ಕೊಡ್ತೀವಿ, ನಮ್ಮ ಜಯರಾಮಣ್ಣವರು ಒಂದು ನೋಟಿಸ್ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ನೋಟಿಸ್ ಕಳ್ತಾರೆ. ಯಾವತ್ತು ಅಂದರೆ 14/9/2025 ಅವರೇನು ಮಾಡ್ತಾರೆ, ಅದು 2 ದಿನಕ್ಕೆ 16ನೇ ತಾರೀಕು ಒಂದು ಲೆಟರ್ ಕಳಿಸ್ತಾರೆ. ಕೆಂಪೇಗೌಡರ ಡಾಕ್ಟರ್ B.R. ಅಂಬೇಡ್ಕರ್ ಭವನವನ್ನು ಎಲ್ಲಿ ಹೊಡೆದಾಕಿದ್ರೋ ಅದೇ ಜಾಗದಲ್ಲಿ ಕಟ್ಟಬೇಕು ಅಂತ ಹೇಳಿ ಒಂದು ಆದೇಶವನ್ನು ಅವರು ಕರಪತ್ರ ಮುಖಾಂತರ ಕಳಿಸ್ಕೊಡ್ತಾರೆ. ಅದನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಆ ಡಾಕ್ಟರ್ ಅಂಬೇಡ್ಕರ್ ಭವನ ಕಟ್ಟೋದು ಬಹಳ ಸಂತೋಷದ ವಿಚಾರ. ಯಾತಕ್ಕೆ ಅಂದರೆ ಇವತ್ತು ಕೆಂಪೇಗೌಡರು ಇರ್ಬೋದು, ಬಸವಣ್ಣ ಇರ್ಬೋದು, B.R. ಅಂಬೇಡ್ಕರ್ ಇರ್ಬೋದು, ಇವರೆಲ್ಲ ದೇವರಿಗೆ ಸಮಾನ. ಇದು ಜಾತಿಗೆ ಬರಲಿಲ್ಲ. ಇವತ್ತು ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ, ಪ್ರತಿಯೊಬ್ಬರು ಅವರ ಸಂವಿಧಾನವನ್ನು ಒಪ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಆ ಒಂದು ಕಾನೂನಿನ ಅಡಿಯ ಭಾಗದಲ್ಲಿ ನಾವೆಲ್ಲರೂ ಸಾಕ್ತಾ ಇದ್ದೀವಿ ಅಂದರೆ ಅವರು ದೇವರಿಗೆ ಸಮಾನ, ಮನುಷ್ಯರಲ್ಲ. ಮನುಷ್ಯ ಯಾವಾಗ ಹೋರಾಟದಲ್ಲಿ ಅವರು ಸತ್ತು ಸ್ವರ್ಗ ಸೇರಿದ ಮೇಲೆ ಅವರು ದೇವರ. ಇವತ್ತೆಲ್ಲ ಅವ್ರವ್ರು ಯಾರೇ ಆಗಲಿ, ನಾವಾಗಲಿ ಪ್ರತಿಯೊಬ್ಬರು ಪೂಜೆ ಮಾಡಿ ನನಗೆ ಒಳ್ಳೇದು ಮಾಡಪ್ಪ, ನನಗೆ ವಿದ್ಯೆ ಕೊಡಪ್ಪ, ಹೋರಾಟ ಮಾಡೋಕ್ಕೆ ಕೊಡಪ್ಪ ಅಂತ ಕೇಳ್ತಾರಂದರೆ ಆ ಶಕ್ತಿನ ಕೇಳ್ತೀವಿ ಅಂದರೆ ಅದು ದೇವರು. ಆ ದೇವಸ್ಥಾನದ ನಾನು ಭಾಗವನ್ನು ಕಟ್ಟಬೇಡ ಅಂತ ಹೇಳುವಷ್ಟು ನಾನು ಅವಿವೇಕಿ ಅಲ್ಲ. ಯಾಕಂದ್ರೆ ನಾನು ಕೆಂಪೇಗೌಡರ ಶಿಲೆಗೆ ಹೋರಾಟ ಮಾಡ್ತಾ ಇರೋದು. ಆದರೆ ನೀವು ಮಾಡ್ತಾ ಇರೋದೇನೆಂದರೆ, ಮೊದಲು ಒಂದು ಪ್ಲ್ಯಾನ್ ಮಾಡಿದ್ರಿ. ಆ ಪ್ಲ್ಯಾನಲ್ಲಿ ಹೇಗಿದೆ ಅಂದರೆ, ನಿಮಗೆ ಯಾವ ರೀತಿ ನಾವು ಹೇಳಬೇಕು ಅನ್ನೋದು ನಮಗೆ ಒಂದೊಂದು ಸಾರಿ ವಿಷಯಗಳು ಚರ್ಚೆ ಬಂದಾಗ ನಮಗೆ ಗೊಂದಲವಾಗ್ತದೆ. ಏನಪ್ಪ, ಗಂಟೆಗೊಂದು ಹೇಳಿಕೆ, ಗಂಟೆಗೊಂದು ಸಂದರ್ಭ, ಇವೆಲ್ಲ ಮಾಡಿಬಿಟ್ಟು ಈ ಥರ ಎಲ್ಲ ಮನುಷ್ಯನ ದಾರಿ ತಪ್ಪಿಸಿ ಇವತ್ತು ಮಾಡ್ತಾ ಇರೋದು ಸರ್. ಆಗಲಿ. ಈಗ ಏನಾಗಿದೆ, ಡಾಕ್ಟರ್ ಅಂಬೇಡ್ಕರ್ ಭವನ
ಕಟ್ತೀವಿ ನೋಡಿ. ಮೊದಲಿಗೆ ನೋಡಿ ಸ್ವಾಮಿ, ಮೊದಲಿಗೆ ಇದು ಪ್ಲ್ಯಾನ್ ಮಾಡಿದ್ರು. ಇದೇ ಕಾನೂನು ಅಡಿಯಲ್ಲಿ ಇವರೆಲ್ಲ ಪ್ಲ್ಯಾನ್ ಮಾಡಿದ್ರು. ಈ ಪ್ಲ್ಯಾನ್ ಮಾಡಿದ ನಂತರ ಇವತ್ತು ಇದು ಬದಲಾವಣೆ ಆದಿಗೆ ಬಂತು ನೋಡಿ. ಅದೇ ಪ್ಲ್ಯಾನ್ನ ಮತ್ತೆ ತಿದ್ದುಪಡಿ ಮಾಡಿದ್ರು. ತಿದ್ದುಪಡಿ ಮಾಡಿದಾಗ ಡಾಕ್ಟರ್ ಅಂಬೇಡ್ಕರ್ ಭವನ ಕಟ್ಟಕ್ಕೆ ಸ್ವಾಗತ ಇದೆ, ನಾವು ಬರ್ತೀವಿ, ಅವ್ರು ಮಾಡಲಿ ಸಂತೋಷ. ಆದರೆ ರಸ್ತೆ ಭಾಗದಲ್ಲಿ ಮಾಳಿಗೆಗಳನ್ನು ಮಾಡಿ ಅಲ್ಲಿ ತರಕಾರಿನೋ ಹಣ್ಣು ಇನ್ನೊಂದು ಸಾಮಾನು ಮಾರುವಂಥ ಅದು ಡಬ್ಬಲ್ ರೋಡ್. ಆ ಹೈವೇಗೆ ಬಂದರೆ ನಮ್ಮಲ್ಲಿ ಮಾಗಡಿಲಿ ಯಾವ ಒಂದು ದೊಡ್ಡ ಪಟ್ಟಣವಾಗಿ ಹೊರಹೊಮ್ಮಿಲ್ಲ. ಅದಕ್ಕೆ ನಾವು ಹೇಳೋದು, ಆ ಜಾಗದ ಪಕ್ಕದಲ್ಲಿ ನೀವು ಅಂಗಡಿ ಮಾಡಿ, ಆ ಜಾಗನೂ ಎಲ್ಲ ಒಂದು ಕಡೆ ಮನಸ್ಸಿಗೆ ಅದು ರೋಡ್ಗೆ ಒಂದು ಕಿರಿಕಿರಿ ಆಗೋದು ಬೇಡ ಅಂಥೇಳಿ ನಮ್ಮ ಮನಸ್ಸಿನ ಭಾವನೆ. ಕುಂತು ಮಾತಾಡಿದ್ರೆ ಇದು ದೊಡ್ಡ ಸಮಸ್ಯೆ ಅಲ್ಲ, ಆದರೆ ವೈಯಕ್ತಿಕ ವಿಚಾರ ತಗೊಂಡ್ರು. ಈಗೇನಾಗಿದೆ, ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಕಟ್ಟಬೇಕಲ್ಲ, ಆ ಜಾಗದಲ್ಲಿ ಅವ್ರು ಕಟ್ತಾ ಇಲ್ಲ. ಆ ಜಾಗವನ್ನು ಉಳಿಸ್ಕೊಂಡು ಅದ್ರ ಪಕ್ಕದಲ್ಲಿ ಅವರು ಮತ್ತೆ ಅಂಬೇಡ್ಕರ್ ಭವನ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅದು ಸರ್ವೆ ನಂಬರು 213 ಡಾಕ್ಟರ್ BR ಅಂಬೇಡ್ಕರ್ ಭವನ ಇದ್ದಿದ್ದು. ಈಗ ಅವ್ರು ಕಟ್ಟಕ್ಕೆ ಹೋಗಿರೋದು ಅಂದರೆ 2267 ಅಂದರೆ ಅಲ್ಲೊಂದು ಪಶುಸಂಗೋಚನಾ ಹಾಸ್ಪಿಟ್ಲೇ ಇತ್ತು. ಆ ಹಾಸ್ಪಿಟ್ಲ್ ಮೇಲೆ ಭಾಗಕ್ಕೆ ಬಂದರು, ಅಲ್ಲಿ ಒಂದು 10 ಮರ ಹೋಗ್ತವೆ. ಈ ಮರ ಕಡಿಬಾರ್ದು ಅಂತ ಹೈಕೋರ್ಟ್ ಆದೇಶ ಇರೋವಾಗ ಇದು ಕೇಳಿದ ಪ್ರಶ್ನೆ ಏನು ಅಂದರೆ, ಇಲ್ಲ ನಮಗೆ ಮರ ಕಡಿಯೋಕ್ಕಾಗಿಲ್ಲ, ಕಟ್ಟಿಲ್ಲ, ನಿಜ. ಅದನ್ನು ನೀವು ಸೌಜನ್ಯದಿಂದ ನೀವು ಕರೆದು ಮಾತಾಡ್ಬೋದಾಗಿತ್ತು, ನೀವು ಮಾಡಿಲ್ಲ. ನಾವು ಕಾನೂನಿಗೆ ವಿರುದ್ಧವಾಗಿ ಹೋಗಿಲ್ಲ, ಕಾನೂನುಬದ್ಧವಾಗಿದ್ದೀವಿ. ನೀವು ಆ ಮೇಯ್ನ್ ರೋಡಲ್ಲಿ ಸಣ್ಣ ತರಕಾರಿಗಳು ಸಣ್ಣ ವಸ್ತು ಮಾರೋದಕ್ಕೆ ಅಂಗಡಿ ಮಾಡಿದ್ರೆ ಬಂದು ವೆಹಿಕಲ್ ತಿರ್ಗಿ ಅಲ್ಲೇ ನಿಲ್ತದೆ ಡಬಲ್ ರೋಡಲ್ಲಿ, ಮತ್ತೆ ನಮ್ಮ ಅಂಗಡಿ ಅದು ಅಂದ ಹೋಗ್ತದೆ. ಮಾಡೋದಕ್ಕೆ ಸಾಕಷ್ಟು ಜಾಗ ಇದೆ, ನಾವು ಯಾರಿಗೂ ವಿರೋಧಿಗಳಲ್ಲ, ಅವರು ಮಾಡಲಿ. ಹೀಗಾಗಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನ 213 ಡಾಕ್ಟರ್ ಅಂಬೇಡ್ಕರ್ ಭವನ ಇದೆಯಲ್ಲ, ಅದು ನಾಳೆ ಸ್ಟಾರ್ಟ್ ಮಾಡಲಿ, ನಾವೇ ನಿಂತ್ಕೋತೀವಿ. ಅದನ್ನು ಬಿಟ್ಬಿಟ್ಟು ಒತ್ಲಿಸ್ಕೊಂಡು ಮೇಲಕ್ಕೆ ಬಂದು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಮನುಷ್ಯರನ್ನ ಎಲ್ಲರೂ ಗೊಂದಲ ಸಿಕ್ಸೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಇವತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಮತ್ತು ಇಲ್ಲಿನ ಪೊಲೀಸ್ ಸಿಬ್ಬಂದಿನೂ ಸಹ ಇಲ್ಲಿ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದಾರೆ. ಇವತ್ತು ನಮ್ಗೆ ಕೇಳಿದೆ ಅಂದರೆ ಇದು ಕಡಿಬೇಕಾ ಬೇಡವಾ ಅನ್ನೋವಂಥ ಅಭಿಪ್ರಾಯ ಕೇಳಿದರು. ನಾವೆಲ್ಲರೂ ಬಂದಿರೋದು ಇಲ್ಲ, ಇದು ಕಡಿಯೋದು ಬೇಡ, ಇದರಿಂದ ಜನಕ್ಕೆ ತೊಂದರೆ ಆಗುತ್ತೆ ಅಂತ ನಾವೊಂದು ಅವರಿಗೆ ಮನವಿಯನ್ನು ಕೊಡೋಕ್ಕೆ ಬಂದ್ವಿ. ಆದರೆ ಅದು ಸರಿ ಹೋಗಲಿಲ್ಲ. ಹಾಗಾಗಿ ಅದನ್ನು ಇವತ್ತು ಬೇಡ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಅದು ಬೇಡ ಅಂದರು. ನಾವು ಅದಕ್ಕೇನು ಬದ್ಧರಾಗಿದ್ದೀವಿ. ನಮ್ಮದೇನು ಹೋರಾಟ ಇಲ್ಲ, ನಮ್ಮದೇನಾದ್ರೂ ಮರ ಕಡಿಬೇಕಾದ್ರೆ ಕಾನೂನುಬದ್ಧವಾಗಿ ಮಾಡಿ ಅಷ್ಟೇ. ಅಷ್ಟು ನಮ್ಮಲ್ಲಿರೋವಂಥ ಇವತ್ತಿನ ಪರಿಸ್ಥಿತಿ. ಡಾಕ್ಟರ್ ಅಂಬೇಡ್ಕರ್ ಭವನ ನೀವು ಕಟ್ಟಿ, ಯಾವುದೇ ವಿಷಯಕ್ಕೆ ಯಾವುದೋ ಚರ್ಚೆ ಮಾಡಿ ಯಾರನ್ನೋ ತಂದು ಎತ್ತಿಕ್ಬಿಟ್ಟು ನಿಮ್ಮ ರಾಜಕೀಯಕ್ಕೋ ಮತ್ತು ದ್ವೇಷಕ್ಕೋ ಮೂರನೇವ್ರು ಹೆಂಟು ಹಾಕ್ಬೇಡಿ. ಯಾಕೆಂದರೆ ಇವತ್ತು ಇವರು ಹಿರಿಯ ನಾಯಕರು, ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳು. ಯಾಕೆ ಅಂದರೆ ಅವರೆಲ್ಲ ದೇವರು ಅಂತ ಪೂಜೆ ಮಾಡ್ತಾ ಇರೋದು. ಅಂಬೇಡ್ಕರ್ ಭವನರು ನಾವೆಲ್ಲರೂ ಮಾತಾಡೋಕ್ಕೇ ಅಷ್ಟೇ, ಮನುಷ್ಯನಿಗೆ ಭಕ್ತಿ ಇರೋನು ಅವ್ರು ದೇವರು ಅಂತ ತಿಳ್ಕೊಂಡು ಮಾಡೋದು. ಆ ದೇವ್ರ ಬಗ್ಗೆನೇ ನೀವು ತಂದು ಇಟ್ಬಿಟ್ರೆ ಯಾರನ್ನು ಕೇಳೋದು, ಉತ್ತರ ಕೊಡೋದು ಯಾರು? ದಯಮಾಡಿ ಸತ್ಯ ಇದ್ದರೆ ನೀವು ಯಾರಾದರೂ ಪ್ರಾಮಾಣಿಕ ಮಾತಾಡಿ. ನಾವು ಯಾವತ್ತೂ ಸಿದ್ಧರಿದ್ದೀವಿ. ನಾವು ಇದು ಶಾಂತಿ ಪ್ರದೇಶ. ಮಾಗಡಿ ಅಂದರೆ ಸರ್ವಧರ್ಮದವ್ರಿಗೂ ಒಂದು ಪ್ರೀತಿ ಬಾಳ್ವಿಗೆ ಸಹಬಾಳ್ವಿ ಕೊಟ್ಟಂಥ ಜಾಗ. ನಾವು ಅದನ್ನು ಹೆಮ್ಮೆಯಿಂದ ಒಪ್ಕೊಂಡಿದ್ದೀವಿ. ನಾವು ಎಲ್ಲರೂ ಸಹಕಾರದಲ್ಲಿ ನಾವು ಜೊತೆ ಸೇರಿಕೊಂಡು ಯಾವತ್ತಿದ್ರೂ ಮಾತಾಡೋಕ್ಕೆ ನಾವು ವಿರೋಧ ಇಲ್ಲ. ಬಟ್ ಮಾಡೋದೊಂದು ಹೇಳೋದೊಂದಾದಾಗ ನಾವು ಅದನ್ನು ವಿರೋಧ ಮಾಡೋದಕ್ಕೆ ನಾವು ಯಾವತ್ತೂ ಸಿದ್ಧರಾಗಿರ್ತೀವಿ. ನಮಸ್ಕಾರ. ನಾವು 1,500 ಮೇಲ್ಪಟ್ಟು ಸಹಿಯನ್ನು ಸಂಗ್ರಹಿಸಿ 2,000 ಸಹಿಯನ್ನು ಸಂಗ್ರಹಿಸಿ ಇವತ್ತು ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಅದು ಎಷ್ಟು ಮಟ್ಟಿಗೆ ಕೈ ಸೇರಿದೆ ಇಲ್ಲ ಗೊತ್ತಿಲ್ಲ. ನಾವು ಅವರು ಏನು ಹೇಳಿದರೆ ಅದಕ್ಕೆ ನಾವು ಸ್ಪಂದಿಸಿದ್ದೀವಿ. ನಮಗೆ ನ್ಯಾಯ ಕೊಡಿ ಅಂತ ಕೇಳಿದ್ದೀವಿ. ನ್ಯಾಯನ ದೇವ್ರಿಗೆ ಸೇರಿದ್ದು ಅವ್ರಿಗೆ ಸೇರಿದ್ದು. ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ಕೋರ್ಟ್ಗೆ ಹೋಗಿಲ್ಲ, ಕೋರ್ಟ್ಗೆ ಹೋಗಂಗಿಲ್ಲ. ಕೋರ್ಟ್ಗೆ ಹೋಗ್ಬೇಕು ಅಂದರೆ ಇವೆಲ್ಲ ಮಾಡಿ ಏನಾರ ದಾಖಲೆ ಮಾಡಿ ಏನಾರು ಮಾಡಿ ತೊಗೊಂಡು ಹೋಗ್ಬೋದು, ಹೋಗ್ದೇನು ಇರ್ಬೋದು. ಧರ್ಮಕ್ಕೆ ಜಯ ಇರ್ತದಲ್ಲ, ಅವತ್ತು ನೋಡೋಣ. ಶಿಲೆದೇನಾಯ್ತು ಇಲ್ಲ, ಅದ್ರ ಪಾಡ್ಗೆ ಅದಿದೆ. ಇವತ್ತು ನಾನು ಚರ್ಚೆ ಮಾಡಲ್ಲ, ಯಾಕಂದ್ರೆ ಇವತ್ತು ಬಂದಿರೋದು ಮರದ ವಿಷಯಕ್ಕೆ, ಮರದ ಮಾತ್ರ ಚರ್ಚೆ ಮಾಡ್ತೀನಿ. ಇಲ್ಲ, ನಾನು ಈ ಹೋರಾಟದಲ್ಲಿ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಯಾಕಂದರೆ ಮರ ಉಳಿಬೇಕು, ಸಾರ್ವಜನಿಕ ಇದು ನೆರಳಾಗಬೇಕು. ಇಲ್ಲೇನು ನಾನೇನು ಮನೆ ಕೇಳ್ತಾ ಇಲ್ಲ ಸೈಟ್ ಕೇಳ್ತಾ ಇಲ್ಲ. ನಾನು ಬಡವ್ರನ್ನ ಉದ್ಧಾರ ಮಾಡ್ತೀನಿ, ನಾನೇನು ಬಡವ್ರನ್ನೆಲ್ಲ ಓಡಿಸ್ಬಿಟ್ಟು ನನಗೆ ಕೊಡು ಅಂತ ಕೇಳ್ತಾ ಇಲ್ಲ. ಮಾತಾಡೋರು ಮಾತಾಡಲಿ, ಅದಕ್ಕೆ ಕಾಲ ಬಂದಾಗ ಉತ್ತರ ಕೊಡ್ತೀನಿ. ಅರಣ್ಯ ಇಲಾಖೆಯಿಂದ ಇಲ್ಲಿ 89 ಮರಗಳು ನಾವು ಕಡಿತೀವಿ.
ಯಾರಾದರೂ ಆಕ್ಷೇಪಣೆ ಸಲ್ಲಿಸೋ ಸಾರ್ವಜನಿಕರಿದ್ದರೆ ಸಲ್ಲಿಸಿ ಅಂತ ರಾಮನಗರ ವಾರ್ತೆಯನ್ನು ಅದನ್ನ ಇಂಗ್ಲೀಷಲ್ಲಿ ನಾನ್ ಡಿಸ್ಕ್ರಿಪ್ಟ್ ಅಂತಾರೆ. ಹಂಗಂದ್ರೆ ಏನೋ ಸಣ್ಣ ಪತ್ರಿಕೆಯಲ್ಲಿ ಯಾರಿಗೂ ಗೊತ್ತಾಗ್ದಲ್ಲೇ ಇರಲಿ ಅಂದ್ಬಿಟ್ಟು 16ನೇ ತಾರೀಕು ಒಂದು ಪ್ರಕಟಣೆ ಕೊಟ್ಟಿದ್ದರು. ಯಾರೋ ನಮ್ಮ ಮಿತ್ರರಿಂದ ನಮಗೆ ಗೊತ್ತಾಯಿತು. ನಾವು ತಕ್ಷಣ ಎಚ್ಚೆತ್ಕೊಂಡು ನಾವೆಲ್ಲ ಆಕ್ಷೇಪಣಾ ಪತ್ರಗಳನ್ನ ಅವತ್ತೇ ರೆಡಿ ಮಾಡಿ ಕೊಡೋಕ್ಕೆ ಶುರು ಮಾಡ್ತೀವಿ. ಅದಾದಮೇಲೆ ಅವರು ಅದನ್ನು ಓಪನ್ ಔಟ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಇರಲಿ, ಅವ್ರು ನೋಡಿ ಅದು ನಮ್ಮನ್ನು ಹೆಂಗೆ ಯಾಮಾರಿಸ್ಬೇಕು ಅಂತ ಇದ್ದು ಅಡ್ವರ್ಟೈಸ್ಮೆಂಟ್ ಇತ್ತು ಅಂದರೆ 16ನೇ ತಾರೀಕು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಅಡ್ವರ್ಟೈಸ್ಮೆಂಟ್ ರಿಲೀಸ್ ಆದ 7 ದಿನದವರೆಗೂ ಆಕ್ಷೇಪಣಾ ಪತ್ರ ಕೊಡ್ಬೋದು ಅಂತ ಹೇಳಿದ್ರು. 16, 17, 18, 19, 20, 21 5 ದಿವಸನ ಅಲ್ಲಿ 7 ದಿವಸ ಅಂತ ಹೇಳಿದ್ದಾರೆ. ಅದರ ಜೊತೆಗೆ 16 ಆದಮೇಲೆ 17, 16 ಶುಕ್ರವಾರ, 17 ಶನಿವಾರ ಅರ್ಧ ದಿನ, ಆಮೇಲೆ ಬಸವ ಜಯಂತಿ, ಆಮೇಲೆ ಭಾನುವಾರ, ಆಮೇಲೆ ಬಸವ ಜಯಂತಿ, ಇವತ್ತೊಂದೇ ವರ್ಕಿಂಗ್ ಡೇ. ಏನಿವೆ ಇದನ್ನು ನಾವು ತರಾಟೆ ತೊಗೊಂಡಿದ್ದಕ್ಕೆ ರಜಾ ದಿನದಲ್ಲೂ ಆಕ್ಷೇಪಣೆ ಪತ್ರ ತೊಗೊಂಡವ್ರೆ, ಅದು ಬೇರೆ ವಿಷಯ. ನಾವು ಅದನ್ನು ಬಿಟ್ಬಿಟ್ಟು ನಾನು ಈಗ ಸರಿಯಾದ ವಿಷಯಕ್ಕೆ ಬರ್ತೀನಿ. ಈ ಮರಗಳು ಸುಮಾರು 300-400 ವರ್ಷದಿಂದ ಇದು ಒಂದು ಗುಂಡುತೋಪು. ಮಾಗಡಿ ಪಟ್ಟಣ ಈಗ 55,000 ಜನಸಂಖ್ಯೆ ಉಳ್ಳದ್ದು. ನೀವು ಹೋಗಿ ನೋಡ್ಬೋದು, ಯಾವ ಪ್ರದೇಶದಲ್ಲೂ ಮರಗಳಿಲ್ಲ. ಅಲ್ಲೆಲ್ಲ ತಿರುಮಲಿ ಮಧ್ಯೆ ಸ್ವಲ್ಪ ಇದೆ, ಇಲ್ಲಿ ಇದೊಂದಷ್ಟು ಮರಗಳಿದೆ. ಇಲ್ಲ ಅಂದರೆ ಮಾಗಡಿ ಬರಡು ಭೂಮಿ, ಥಾರ್ ಮರುಭೂಮಿ ಇದ್ದಂಗೆ, ಬಿಸಿಲು ಒಳಗೆ ಯಾರು ಇರೋಕ್ಕಾಗಲ್ಲ. ಹೊಸ್ದಾಗಿ ಕಟ್ಟಿರೋ ಲೇಔಟ್ಗಳಲ್ಲಿ ಕೂಡ ಪ್ರಮಾಣಕ್ಕೆ ಸರಿಯಾಗಿ ಮರಗಳನ್ನ ಹಾಕಿಲ್ಲ. ಇಂಥ ಒಂದು ಪರಿಸ್ಥಿತಿ ಇಲ್ಲಿರೋ 89 ಮರಗಳನ್ನ ಇವ್ರು ಯಾಕೆ ಕಟ್ ಮಾಡಬೇಕು? ಇದ್ರ ಬದಲು ಅವ್ರು ಹೊರಗಡೆ ಭೂಮಿ ಖರೀದಿ ಮಾಡ್ಬೋದು ಸರ್ಕಾರ, ಅಥವಾ ಅವ್ರ ಸರ್ಕಾರದ್ದೇ ಬೇಕಾದಷ್ಟು ಭೂಮಿ ಇದೆ, ಎಲ್ಲಿ ಬೇಕಾದರೂ ಅವ್ರ ಹಾಸ್ಪಿಟಲ್ನ ಕಟ್ಬೋದು. ಅವರು ಈ 89 ಮರಗಳನ್ನ ಏನಾದರೂ ಮಾಡಿ ಕಡಿದು ಇಲ್ಲಿರೋ ಒಂದು ಎಂಥದ್ದು ನಮ್ಮ ಕೆಂಪೇಗೌಡರು ಪ್ರತಿಕೃತಿನ ಸುಮ್ಮನೆ ಸರಿಸೋದು. ಅದೇನು ಸ್ಥಳಾಂತರ ಅಂದರೆ ಇಲ್ಲಿಂದ ಬೇರೆ ಕಡೆ ತಗೊಂಡೋರು. ಅವ್ರು ಇಲ್ಲೇ ಸುಮ್ಮನೆ ನೂಕೋದು ಒಂದು 30-40 ಕಡೆ. ಅದನ್ನು ಮಾಡೋಕ್ಕೆ ಅವರು ಜಿದ್ದಿಗೆ ಬಿದ್ದುಬಿಟ್ಟವ್ರೆ. ಇದಕ್ಕೆ ಇವತ್ತು ನೀವೆಲ್ಲ ನೋಡಿದ್ರಿ, ನಮ್ಮನ್ನು ಕರೆದಿದ್ದು ಕಾಟಾಚಾರಕ್ಕೆ. ಆಕ್ಷೇಪಣೆ ಕೊಡೋರು ಮೊದಲು ಕರಿಬೇಕಾ, ಅಥವಾ ಆಕ್ಷೇಪಣೆ ಬೇಡ ನಾವು ಅದ್ರ ಪರವಾಗಿ ಇದ್ದೀವಿ ಅನ್ನೋದನ್ನ ಕರಿಬೇಕು? ಇದನ್ನೆಲ್ಲ ನೋಡಿದ್ರಿ ನೀವು. ಈಗ ನಮ್ಮ ಎಚ್ ಎಂ ಕೃಷ್ಣಮೂರ್ತಿಯವರು ಒಂದೆರಡು ಮಾತು ಆರೋಗ್ಯ ಇಲಾಖೆ ಅವರು ಏನಕ್ಕೆ ತಿಳ್ಕೊಳ್ಳಿ ಸರ್. ಇಲ್ಲಿ ಈಗ ತಾವು ನಮ್ಗೇನು ಮರ ಕಡಿಯೋದಕ್ಕೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ಉದ್ದೇಶ ಅನ್ನೋದು ಅವ್ರು ಹೇಳ್ಬೇಕು. ನಾವೇನಿದೆ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಉದ್ದೇಶ ಯಾಕೆ ಮರ ತೆಗಿತಾ ಇದ್ದಾರೆ, ಅದ್ರ ಅವಶ್ಯಕತೆ ಏನು ಅಂತ ಹೇಳಿ ಆರೋಗ್ಯ ಇಲಾಖೆಯವರು ಹೇಳ್ತಾರೆ. ಆರೋಗ್ಯ ಇಲಾಖೆ ನಾವು ಬೇಡ್ರೆ ಹಾಸ್ಪಿಟಲ್ ಕಟ್ಟಕ್ಕೆ ಬೇರೆ ಕಡೆ ಅದೇ ಅವ್ರು ಹೇಳ್ತಾರೆ, ಅದೇ ಜಾಗ ಅಲ್ಲಲ್ಲ. ಕೇಳಿ ಇಲ್ಲಿ, ಇಲ್ಲ ಕೇಳ್ಬೇಕಾಗ್ತದೆ ತಾವು. ಏನಕ್ಕೆ ಅಂದ್ರೆ ಉದ್ದೇಶ ಅದೇ, ಯಾಕೆ ಬೇರೆ ಯಾಕಿಲ್ಲ ಅನ್ನೋದು ಅವ್ರು ಹೇಳ್ತಾರೆ.
ಆರು ಜನ ಐವತ್ತು ನಿಂತಿದ್ದಾರೆ ಎಮರ್ಜೆನ್ಸಿ ಬಂದವೆ ಒಂದು ಲೈಟ್ ಕಂಬ ಒಂದು ಡ್ಯಾಮೇಜ್ ಆಗಿದೆ ಮರದೆಲ್ಲ ಬಿಟ್ಕೊಂಡವನ ರೋಡ ಹೋಗ್ತಿರೋ ಡಿವೈಡ್ ಹೋಗ್ತಿ ಬಿಟ್ಟು ನಿಂತ್ಬಿಟ್ರೆ ಮತ್ತು ಅಡ್ಡಪರ ಗಾಡಿಗಳು ಹೊಡ್ಕೊಂಡು ಏನೋ ಮಾಡ್ತಾರೆ ಅಂತಂದ ಇಲ್ಲೇ ಇದ್ದೀವಿ ಫೋನ್ ಹಾಕೋರು ಸಿಗ್ತೀವಿ ಹೇಳವ್ರಿಗೆ IMA ಹೋಗ್ತಾರೆ ಅಂತಂದ್ರೆ ಹೋಗಿ ಬರಲಿ ಇಲ್ಲ ಅಂತಂದರೆ ಅಲ್ಲಿ ಕೊಟ್ಟಿದ್ರೆ ಓಕೆ, ಆಫೀಸಲ್ಲಿ ಕೊಟ್ಟಿದ್ರೆ ಓಕೆ. ಅಂದ್ರೆ ಆಫೀಸಲ್ಲಿ ಒಂದಿಷ್ಟು ಸೈನ್ಗಳಿದೆ ಆ ಥರದ್ದಲ್ಲ. ನಿಮ್ಮದೇನಾದ್ರು ಹೊಸದಾಗಿ ಅರ್ಜಿ ಇದ್ರೆ ಕೊಡಿ. ಇಲ್ಲ, ಅರ್ಥ ಆಗಿರೋದು ಈ ಮರಗಳನ್ನ ಆಸ್ಪತ್ರೆ ನಿರ್ಮಾಣಕ್ಕೋಸ್ಕರ ಬಿಡುವು ಮಾಡ್ತಾ ಇದ್ದೀವಿ. ನಿಮ್ಗೇನಾದರೂ ಅಪ್ಡೇಟ್ ಹೇಳಿ ವಿಚಾರ ನೀವು ಸಣ್ಣ ಪತ್ರಿಕೆ ಆಗಿನಲ್ಲಿ ಅದನ್ನು ಓದಲ್ಲ ರಾಮನಗರ ಅದಾದ್ಮೇಲೆ ಯಾರು ಮರ ಕಡಿಬೇಕು ಅಂತಿದ್ರು ಹೇಳಿ, ನಾವು ಹೇಳೋದು ಸ್ವಲ್ಪ ಕೇಳಿ. ನೀವು ಇದನ್ನು ಗುಪ್ತವಾಗಿ ಮಾಡ್ಕೊಳ್ರಿ. ಕೇಳಿಮ್ಮ ಒಂದು 1000 ಹ್ಯಾಂಡ್ ಬಿಲ್ಸ್ ಮಾಡಿಸಿ ಲೋಕಲ್ ವೇಸ್ಟ್ ಪೇಪರ್ ಇತ್ತಲ್ಲ ಅದು ಕೊಟ್ಟಿದ್ರೆ ಎಲ್ಲರಿಗೂ ಪಬ್ಲಿಷ್ ಆಗಿತ್ತು. ಸಾರ್ವಜನಿಕವಾಗಿ ಏನು ಖರ್ಚು ಮಾಡೋಂಥದ್ದು ಏನಿದೆ ಕೇಳಿಮ್ಮ. ಇಲ್ಲಿ ಸಾರ್ವಜನಿಕವಾಗಿ ಆಸ್ಪತ್ರೆಗೆ ಇದ್ದೀವಿ. ಮರ ಕಡಿಯೋಕ್ಕೆ ನಿಮ್ದು ಯಾರಿಗಾದ್ರೂ ಅಬ್ಜೆಕ್ಷನ್ ಇದ್ದರೆ ಅಥವಾ ಮರ ಕಡಿಬೇಕು ಅಂತ ಕಡಿಬಾರ್ದು ಇದನ್ನು ಕೇಳಿದರೆ ಸಂತೋಷ. ನಮಗೆ ಈಗಾಗಲೇ ಸತತವಾಗಿ ಒಂದು ವರ್ಷದಿಂದ ಇಲ್ಲಿ ಮರ ಕಡಿಬಾರ್ದು. ಯಾಕೆಂದರೆ ಹಿಂದೆ ಆ್ಯಕ್ಷನ್ ಮಾಡಿದಾಗ ನಾವು ಕೇಳಿದೆ, ನೀವು ಯಾವುದಾದ್ರೂ ಒಂದು ಸರ್ಕಾರದ ನೀತಿನ ಅನುಸರಿಸಿದ್ದೀರಾ, ನೀವೇ ಏನೋ ನಿಮಗೆ ಅನಿಸಿದ ರೀತಿಯಲ್ಲಿ ಯಾರೋ ನಿಯಮಾನುಸಾರ ಮಾಡಕೊಳ್ತೀವಿ. ಎಲ್ಲದೂ ಅಷ್ಟೇ ನಿಯಮಾನುಸಾರನೇ ಮಾಡ್ತಾ ಇರೋದು. ಸೊ ಇದನ್ನು ನಮಗೇನಂತ ಅಂದರೆ ಮರ ಕಡಿಯೋದು ಆಕ್ಷೇಪಣೆಗಳು ಯೂಸರ್ ಏಜೆನ್ಸಿ ಹತ್ರ ಮಾತಾಡಬೇಕು. ಮತ್ತೇನಿದೆ ಅಂತಂದರೆ ನಮ್ದು 50 ಮರಗಳಿಗಿಂತ ಹೆಚ್ಚಾಗಿರೋದ್ರಿಂದ ನಾವು ಪಬ್ಲಿಕ್ ಹಿಯರಿಂಗ್ ಕಾಲ್ ಮಾಡಿದ್ದೀವಿ. ನಿಮ್ಮ ಆಕ್ಷೇಪಣೆಗಳಿದ್ದರೆ ಬನ್ನಿ ಅಲ್ಲಿ ಮಾತಾಡೋಣ. ಯೂಸರ್ ಏಜೆನ್ಸಿಯವರು ಬಂದಿದ್ದಾರೆ, ಯಾರು ಹಾಸ್ಪಿಟಲ್ ನಿರ್ಮಾಣ ಮಾಡ್ತಿದ್ದಾರೆ ಅವರು ಬಂದಿದ್ದಾರೆ. ನಿಮ್ಮ ಜೊತೆ ಚರ್ಚಿಸಿ ಏನು ತೀರ್ಮಾನ ಆಗುತ್ತೆ ಅದನ್ನು ಅಲ್ಲ ನಾವು ಆಫೀಸ್ಗೂ ತಲುಪಿಸಿದ್ದೀರಲ್ಲ, ಆಫೀಸ್ಗಳಿಗೂ ತಲುಪಿಸಿದ್ದೀರಲ್ಲ, ಆಫೀಸಿಗೆ ತಲುಪಿಸಿದ್ದೀರಲ್ಲ. ಓಕೆ, ಆಯ್ತು, ತೊಂದರೆ ಇಲ್ಲ. ನೀವು ಆಫೀಸಲ್ಲಿ ಕೊಟ್ಟಿದ್ದೀರಂದ್ರೆ ತೊಂದರೆ ಇಲ್ಲ. ಕಿರಣೆಲ್ಲ ಇಲ್ಲಕ್ಕೆ ತಂದ್ಬಿಟ್ಟವ್ರೆ. ಬೆಂಗಳೂರಿಗೆ ನಾವು ಆಸ್ಪತ್ರೆ ಅದೇ ಅವ್ರು ಹೇಳ್ತಿರೋದು ಅಲ್ಲೇ ಎದುರುಗಡೆ ಇಲ್ಲ ಅಂತ ಹೇಳ್ತಿದಾರಲ್ಲ, ಅದಕ್ಕೇನು ಹೇಳ್ತೀರಿ? ಸಾರ್ವಜನಿಕ ಆಸ್ಪತ್ರೆ ಅದು, ಅಂದರೆ ಅಂಥ ಸ್ಪೆಷಾಲಿಟಿ ಕೊಟ್ಟಿಲ್ಲ. ಇದು 100 ಬೆಡ್ಗೆ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ತಾ ಇದೆ. ಸ್ಪೆಷಾಲಿಟಿ ಆಸ್ಪತ್ರೆ ಆದರೆ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ. ಈಗ ಹಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬಿಟ್ಟು ರೈತರಿಗೆ ಯಾವ ಕೊಡಿದ್ರೆ ಅಲ್ಲಿ ಹೋಗ್ಬೇಕಾದ್ರೆ 1 ಅವರ್ ಆಗ್ತದೆ, ಅದೇ ಸತ್ತೋತಾನೆ. ಇಲ್ಲಿ ಆದರೆ ನಮಗೆ ಕೇವಲ ನಮ್ಮ ತಾಲೂಕಲ್ಲಿ 15ರಿಂದ 20 ನಿಮಿಷದಷ್ಟಕ್ಕೆ ಆಸ್ಪತ್ರೆ ಬರ್ಬೋದು. ಇಲ್ಲಿ ಹಾಸ್ಪಿಟ್ಲ್ ಆದಮೇಲೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಟರ್ಗಳು ಆಗ್ತಾರೆ. ಬರೀ ಸುಮ್ಮನೆ ಆಸ್ಪತ್ರೆ ಕಟ್ಟಿಬಿಡಲ್ಲ ಅಲ್ವರಾ? ಈಗ ಸರ್ಕಾರದಿಂದ ಅನುದಾನ ತಂದವ್ರೆ, ಅನುದಾನ ತಂದಾದ್ಮೇಲೆ ಬರೀ ಆಸ್ಪತ್ರೆ ಕಟ್ಟಿಬಿಡಲ್ಲ. ಒಂದು ಮನೆ ಕಟ್ಟಿದ್ರೆ ಅದಕ್ಕೆ ಏನೇನು ಬೇಕೋ ಮಾಡ್ಕೊಂತಾರಲ್ವರಾ? ಅದೇ ರೀತಿ ಇಲ್ಲೂ ಆಗ್ತಾರೆ. ನಿಮ್ಮ ಮಾತುಗಳಿದೆ, ನಾನು ಒಪ್ಕೋತೀನಿ. ಅಂದರೆ ಈಗ ನಿಮಗೆ ಕೆಲವು ರೈತರು ಹೇಳ್ತಾರಂಥದ್ದು, ಇಲ್ಲಿ ಅವರು ಸ್ಥಳೀಯರು ಹೇಳ್ತಾರಂಥದ್ದು, ನಮಗೆ ಕೆಲವೊಂದು ಸರಿ ಸಮಸ್ಯೆಗಳಾದಾಗ ಆಸ್ಪತ್ರೆಗೆ ಹೋಗುವಂಥ ಅಂದರೆ ಆಂಬುಲೆನ್ಸ್ಗಳ ವ್ಯವಸ್ಥೆ ಇರಲ್ಲ, ತುಂಬಾ ಕಷ್ಟ ಆಗುತ್ತೆ ನಮಗೆ. ಸರ್, ಈಗ 108 ಆಂಬುಲೆನ್ಸ್ಗಳು ಇದ್ದಾವೆ. 108 ಆಂಬುಲೆನ್ಸು ಇವತ್ತು ಎಲ್ಲ ಕಡೆ ಗೊತ್ತೈತೆ.
ನಾವು ಫೋನ್ ಮಾಡಿದ್ರೆ ಒಂದು 15-20 ನಿಮಿಷದಲ್ಲಿ ಗೊತ್ತೈತೆ. ಆಂಬುಲೆನ್ಸ್ ಏನು ಸಮಸ್ಯೆ ಇಲ್ಲ. ಆದರೆ ಹಾಸ್ಪಿಟ್ಲೇ ಇಲ್ಲ ಅಂದರೆ ಆಂಬುಲೆನ್ಸ್ ನಾವು ಬೆಂಗಳೂರಿಗೆ ಹೋಗ್ಬೇಕು, ಜಯದೇವಾಗ ಹೋಗ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ 3 ಅವರ್ ಆಗ್ತದೆ. ಅಲ್ಲ 108 ಬೇರೆ ಅಲ್ಲ ಈ ಆಂಬುಲೆನ್ಸ್ ಸಾರ್ವಜನಿಕ ಆಂಬುಲೆನ್ಸು ಸರ್ 1-2 ಇದೆ ಇಲ್ಲಿ ಇಲ್ಲಿ ವಾದ 2 ಇದೆ ಅದು ಕೆಟ್ಟೋಗ್ತದೆ, ರಿಪೇರಿ ಆಗ್ತದೆ, ಏನೇನೋ ಸಮಸ್ಯೆ. ಹೊರಗಡೆ ಇನ್ನೊಬ್ಬ ಇರ್ತಾನೆ ಕಮಿಷನ್ ತಿನ್ನೋನು 1000 ರೂಪಾಯಿ ಕೇಳ್ತಾನೆ, ಕೊಡು ಡಾಕ್ಟರ್ಗಳಿಗೆ ಏನ್ ಮೆಡಿಸಿನ್ ಬೇಕು ಹೊರಗಡೆ ತರ್ತೀನಿ ಅಂತಾನೆ. ಬಿಲ್ ಮಾಡಿದ ತಕ್ಷಣ 10,000 ಕಟ್ಟು ಅಂತಾನೆ, 10,000 50,000 ಕಟ್ಟದೆ. ಆಮೇಲೆ ಕಡೆಗೆ ಹಣ ಕೊಡ್ತಾನೆ. ಎಲ್ಲ ಹೋಗಿ ಸಾಯ್ದು ಇಲ್ಲಿ ಮಾಡಿ ಸರ್, ಇಲ್ಲೇ ಮಾಡಿ. ಒಂದು ರಾಜಕೀಯ ಆಗಿದ್ರು ಒಂದು ಮನೆ ಕಟ್ಟಿದ್ರೆ ಖರ್ಚು ಮಾಡ್ತಾರೆ, ಎಷ್ಟೋ ಖರ್ಚು ಮಾಡ್ತಾರೆ. ಅದು ಅಲ್ಲಿ ಇಲ್ಲಿ ಯಾರು ತಲೆ ಕೆಡ್ಸ್ಕೊಂಡಿಲ್ಲ. ದಯವಿಟ್ಟು ಇಲ್ಲಿ ಕಟ್ಟಕ್ಕೆ ಹೇಳಿ ವ್ಯವಸ್ಥೆ ಮಾಡಿ. ಅದು 10 ರೂಪಾಯಿ ಕೊಡ್ತೀವಿ ಸರ್, ಬರ್ತಾನೆ ಇದ್ರು. ಆದರೆ ಅಷ್ಟು ಸಹಕಾರತಾನೆ ನಮ್ಮ ಹತ್ರ ಯಾರು ಇಲ್ಲ. ಎಲ್ಲ ಎಣವಾಗಿ ತರೋದು ಜನ ಬೆಂಗಳೂರು ಪೇಟೆಗೆ ಹೋದ್ರೆ ಮಾಗಡಿ ಇಂಪ್ರೂವ್ ಮಾಡಿ ಅಂತ ಹೇಳ್ತಾ ಇರೋದು. ಇಲ್ಲೇ ಕಟ್ಟಿ ಗೌರ್ಮೆಂಟ್ ಎಲ್ಲ ಕಡೆ ಕೇಳ್ತಾರೆ ಸರ್. ರಾಮನಗರದಲ್ಲಿ ಕೇಳಲ್ವಾ, ಚನ್ನಪಟ್ಟಣದಲ್ಲಿ ಕೇಳಲ್ವಾ, ಅಲ್ಲಿಲ್ವಾ, ಎಲ್ಲ ಕಡೆ ಕೇಳ್ತಾರೆ ಸರ್. ಯಾರೇ ಸಹಜ ಇಲ್ಲ ಡಾಕ್ಟರ್ಗಳು ಮಾಡಿ ನೀವು ಸರ್ಕಾರಿ ಆಸ್ಪತ್ರೆ ಸರ್ಕಾರಿಗೆ ಸರ್ ಎಲ್ಲ ಕಡೆ ಕೇಳ್ತಾರೆ ಸರ್. ಯಾರಂತ ತೋರಿಸೋಣ ಸರ್ ಹೇಳಿ, ಎಲ್ಲರೂ ಕೇಳ್ತಾರೆ. ಅದಕ್ಕೆ ಇಲ್ಲೇ ಮಾಡಿ, ಇಲ್ಲೇ ವ್ಯವಸ್ಥೆ ಮಾಡಿ ದಯವಿಟ್ಟು ಹೇಳ್ತಿದ್ದೀನಿ. ಯಾರು ಎಡೆ ಎತ್ಕೊಳಲ್ಲ. ನಮ್ಮೂರು ಮಾಗಡಿನ ಮಾರ್ಕೆಟಲ್ಲಿ ನಾನು ತರಕಾರಿ ಮಾಡ್ತೀನಿ. ಇಲ್ಲಿ ದಯವಿಟ್ಟು ಮಾಡಿ, ಒಂದು ಅನುಕೂಲ ಮಾಡಿ. ಅಲ್ಲೇ ಇಸ್ಕೊತಾರೆ ಸರ್, ಯಾರೇ ಸಾಧ್ಯಲ್ಲ. ಒಂದು ಸ್ಕ್ಯಾನರ್ ಮಾಡಿದ್ರು ಕೂಡ 100 ರೂಪಾಯಿ ಇಸ್ಕೊತಾರೆ. ಮಾಡ್ತಾರೆ. ಬಾರಣ ಬಂದ್ಮೇಲೆ ಒಂದು ಸ್ವಲ್ಪ ಕಡಿಮೆ ಆಯ್ತು. ಮುಂಚೆ ಎಲ್ಲ ಏನು ಇಲ್ಲ ಆಸ್ಪತ್ರೆಗೆ ಇಲ್ಲ. ಒಂದು ಜ್ವರ ಬಂದ್ರೆ ಮಾತ್ರ ಮೆಡಿಸಿನ್ ಕೊಡ್ಬೋದು ಹೊತ್ತು ಇಂಜೆಕ್ಷನ್ ಆಗಲಿ ಅದಾಗ್ಲಿ ಇದಾಗ್ಲಿ ಏನು ಇಲ್ಲ. ಈ ಕ್ಷೇತ್ರಕ್ಕೆ ಬರುವಂತ MLA ಈಗ ನಿಮ್ಮ ನಾವು ಪ್ರಶ್ನೆ ಅವ್ರಿಗೆ ಮಾಡಿದ್ದೀವಿ. ಅವ್ರ ಪ್ರಶ್ನೆ ಮಾಡಿರೋದಕ್ಕೆ ಈಗ ಸರಿಯಾಗಿ ಮೇಂಟೈನ್ ಮಾಡೋದು. ಈಗ ನಮ್ಮಂತವ್ರಿಗೆ ಬೆಂಗಳೂರಲ್ಲಿ ಈಗ ಗಂಡು ಮಕ್ಳು ಇರೋರು ಓಡಾಡ್ತಾರೆ ಮೇಡಮ್. ಇನ್ನೊಂದು ಗಂಡು ಮಕ್ಳು ಇರೋರು ಓಡಾಡ್ತಾರೆ. ಬೆಂಗಳೂರಲ್ಲಿ ಹೋದ್ರೆ ಒಂದು ರಿಪೋರ್ಟ್ ಒಂದ್ ಕಡೆ ಕೊಡ್ತಾರೆ. ಆ ರಿಪೋರ್ಟ್ ತಗ ಡಾಕ್ಟರ್ಗಳು ಇರಲ್ಲ. ಡಾಕ್ಟರ್ಗಳು ಬರ್ರೆ ಪೇಷಂಟ್ ಏನಾರಾದ್ರೆ ಯಾರು ಏನಾಯ್ತಾರೆ ಮೇಡಮ್? ಅವ್ರು ಹೋಗೋರು ಅಂತಾರೆ, ಒಂದ್ ಇದಕ್ಕೆ ಹೋಗೋರು ಇಲ್ಲಿರೋ ಜನ ಎಲ್ಲ ಅಲ್ಲಿಂದ ಬರ್ತಾರೆ. ಎಲ್ಲ ಅನುಕೂಲ ಐತೆ, ಮಾಡ್ತಿಲ್ಲ, ಎಲ್ಲ ಅನುಕೂಲ ಐತೆ ಸರ್. ಗಾಡಿ